ಏನೇ ಆಗಿದ್ರು ಆದ್ಯ ಆ ಮನೆ ಸೊಸೆ, ದಯವಿಟ್ಟು ಮನೆ ತುಂಬಿಸ್ಕೊಳ್ಳಿ ದೊಡ್ಡಮ್ಮ. ದೊಡ್ಡಮ್ಮ, ಇವಾಗ ಆದ್ಯ ಆ ಮನೆ ಸೊಸೆ, ಅದನ್ನು ಚೇಂಜ್ ಮಾಡೋದಕ್ಕಾಗಲ್ಲ. ಎಷ್ಟೇ ಮನಸ್ತಾಪ ಇದ್ರು, ಎಷ್ಟೇ ಬೇಜಾರಿದ್ರು ಅವಳನ್ನ ಮನೆಯಿಂದ ಹೊರಗಾಕೋ ಮನಸ್ಥಿತಿಗೆ ಬರೋದು ಬೇಡ ದೊಡ್ಡಮ್ಮ. ಅವಳು ನಂತರ ಒಂದು ಹೆಣ್ಣು. ಪ್ಲೀಸ್ ದೊಡ್ಡಮ್ಮ, ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಸರಿ ಅಮ್ಮ, ನೀನು ಹೇಳ್ದಾಗೆ ಆಗಲಿ. ಥ್ಯಾಂಕ್ ಯು ದೊಡ್ಡಮ್ಮ. ಶ್ರಾವಣಿ, ನೀನು ಹೇಗಿದೆಯಮ್ಮ? ಅಲ್ಲಿ ವಾತಾವರಣ ಎಲ್ಲ ಹೇಗಿದೆ? ನಿನಗೇನು ತೊಂದರೆ ಆಗಿಲ್ಲ ಅಲ್ವಾ? ಇನ್ನೊಂದು ಕ್ಷಣ ನನ್ನ ಕಣ್ಣು ಮುಂದೆ ಇರಬಾರ್ದು. ಹೋಗ್ತಾ ಇರೋ. ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ನನಗೆ. ಇಲ್ಲಿ ವಾತಾವರಣ ಎಲ್ಲ ಸರಿ ಹೋಗೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ದೊಡ್ಡಮ್ಮ. ನೀವು ಇಲ್ಲಿದ್ದ ಬಗ್ಗೆ ಯೋಚನೆ ಮಾಡಬೇಡಿ, ನಾನಿಲ್ಲಿ ಹೇಗೋ ಮ್ಯಾನೇಜ್ ಮಾಡ್ಕೊತೀನಿ. ಆದರೆ ನೀವು ಆದ್ಯನ ಮನೆ ತುಂಬಿಸ್ಕೊಳ್ಳೋದನ್ನ ಮರಿಬೇಡಿ. ನಾನು ಆಮೇಲೆ ಮಾತಾಡ್ತೀನಿ ದೊಡ್ಡಮ್ಮ. ಸರಿ ಅಮ್ಮ. ಯಾಕೆ ಮನ್ವಿ, ಯಾಕಾಗಿ ನೋಡ್ತಾ ಇದೆಯಾ? ಯೋರ್ ಬೆಸ್ಟ್ ಅದಕ್ಕೆ ಶ್ರಾವಣಿ ಅವರೇ. ನಿಮ್ಮಂಥ ಅದಕ್ಕೇನು ಪಡೆಯೋದಕ್ಕೆ ಆದ್ಯ ಪುಣ್ಯ ಮಾಡಿದಾಳೆ. ಶಿ ಈಸ್ ವೆರಿ ಲಕ್ಕಿ. ಸರಿಯಾದ ಸಮಯದಲ್ಲಿ ಆದ್ಯ ನಿಮ್ಮ ಜೊತೆ ನಿಂತಿಲ್ಲ ಅಂದರು, ನೀವು ಅವಳ ಜೊತೆ ನಿಂತಿದ್ದೀರಾ. ಯು ಆರ್ ಗ್ರೇಟ್. ನನ್ನ ಜೀವನದಲ್ಲಿ ಮಾಡಿರೋ ದೊಡ್ಡ ತಪ್ಪು ಯಾವ್ದು ಗೊತ್ತಾ? ನಿನ್ನ ಅಕ್ಕ ಶ್ರಾವಣಿಗೆ ಮದುವೆ ಆಗಿದ್ದು. ಅಮ್ಮಯ್ಯ, ಆದ್ಯ ಪಕ್ಕದಲ್ಲಿ ಹೋಗಿ ನಿಂತ್ಕೋ ಅಂದೆ. ನೋಡಮ್ಮ ಆದ್ಯ, ಶ್ರಾವಣಿ ಮಾತಿಗೆ ಬೆಲೆ ಕೊಟ್ಟು ನಿನ್ನನ್ನು ಮನೆ ತುಂಬಿಸ್ಕೊಳ್ತಾ ಇದ್ದೀನಿ. ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿ ಥರ ನಮ್ಮ ಮನೆಗೆ ಬಂದಿದೀಯಾ. ಏನೇ ಆದರೂ ಎಲ್ಲರ ಜೊತೆ ಹೊಂದ್ಕೊಂಡು ಬಾಡು. ಬಿಂದು, ಆದ್ಯ, ಅಮ್ಮಯ್ಯನ ಕೈ ಹಿಡ್ಕೊಂಡು ಬಲಗಾಲಲ್ಲಿ ಸೇರೋದು ಒಳಗೆ ಬಾ.
ಪರವಾಗಿಲ್ವೇ, ನಿಮ್ಮ ಮನೇಲಿ ಹಿಸ್ಟ್ರಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ. ಅಂತೂ ಇಂತೂ ನಿಮ್ಮ ಮನೇಲಿ ನಡೆಯೋ ಯಾವ ಮದುವೆನೂ ಅನ್ಕೊಂಡಂಗೆ ಆಗಲ್ಲ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ರಿ. ಐ ಆಮ್ ವೆರಿ ಹ್ಯಾಪಿ. ಯಾಕೆ ಗೊತ್ತಾ? ಅಭಿ ನನಗೆ ಯಾವ ರೀತಿ ಮೋಸ ಮಾಡಿದ್ನೋ ಆ ಕರ್ಮ ಅವನಿಗೆ ವಾಪಸ್ ಸಿಕ್ಕಿದೆ. ಅದು ನಿನ್ನಿಂದ. ಹಾ, ವೆಲ್ಕಮ್ ಟು ದಿ ಹೆವೆನ್. ಓ ಸಾರಿ, ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮ್. ನಮ್ಮ ಮನೆಯವರೆಲ್ಲ ನಿನ್ನನ್ನು ಈ ರೀತಿ ವೆಲ್ಕಮ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಾರಿ. ಆದರೆ ಇದನ್ನೆಲ್ಲ ನೀನೇ ತಂದ್ಕೊಂಡಿರೋದು. ನೀನೇ ನೋಡಿದ್ಯಲ್ಲ, ಶ್ರಾವಣಿ ಅಕ್ಕ ನಿನ್ನನ್ನು ಮನೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ಬೇಡ್ಕೊಂಡ್ಳು ಅಂತ. ಅವಳಿಗೆ ನೀನೇನು ಮಾಡಿದೆ? ಸುಳ್ಳು ಹೇಳಿದೆ. ಆ ಸುಳ್ಳಿಂದ ಎಲ್ಲರೂ ನೆಮ್ಮದಿ ಹೋಗೋ ಥರ ಆಯಿತು. ನಾನಂತೂ ನಿನ್ನನ್ನು ಕೊನೆಯವರೆಗೂ ಕ್ಷಮಿಸಲ್ಲ. ಅಮ್ಮಯ್ಯ, ಅಮ್ಮಯ್ಯ ನಿಂತ್ಕೋ. ಅಮ್ಮಯ್ಯ,